ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಹಾಗೇನೆ ಸಿಬ್ಬಂದಿಗೆ ತುಂಬಾ ಅಸಡ್ಡೆ. ಸುಮ್ಮನೆ ಕೆಲಸಕ್ಕೆ ಬಂದಂಗೆ ಮಾಡೋದು, ಸಿಗ್ನೇಚರ್ ಹಾಕಿ ಮನೆಗೆ ಹೋಗೋದು. ಆದರೆ ತಿಂಗಳು ಸಂಬಳ ಮಾತ್ರ ಸರಿಯಾಗಿ ಜೇಬಿಗೆ ಇಳಿಸ್ಕೊಳ್ತಾ ಇದ್ರು. ಇಂಥವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲೋಕಾಯುಕ್ತ ದಾಳಿ ಆಗಿರೋದು ಎಲ್ಲಿ, ಏನೆಲ್ಲ ಆಯಿತು, ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮಾಪನ ಇಲಾಖೆ ಕಚೇರಿ ಮೇಲೆ ಲೋಕಾರೆ. ಕಳ್ಳಾಟವಾಡ್ತಾ ಇದ್ದ ಅಧಿಕಾರಿಗಳ ಬೆವರಿಳಿಸಿದ ಲೋಕಾಯುಕ್ತ. ಹೀಗೆ ಸಾಲಾಗಿ ನಿಂತಿರುವ ಅಧಿಕಾರಿಗಳು, ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾ ಇರೋ ಲೋಕಾಯುಕ್ತರು. ಇಂದು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಲೋಕಾಯುಕ್ತ ಪೊಲೀಸರು ತೂಕ ಹಾಗೂ ಮಾಪನ ಇಲಾಖೆ ಕಚೇರಿ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಪರಿಶೀಲನೆ ವೇಳೆ ಅಧಿಕಾರಿಗಳ ಭಯಾನಕ ಕರ್ಮಕಾಂಡವನ್ನ ನೋಡಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಫುಲ್ ಗರಂ ಆಗಿದ್ದಾರೆ. ಎಷ್ಟೊತ್ತಿಗೆ ಬಿಟ್ರಿ ಆಫೀಸ್? ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಗೆ ಬಿಟ್ರಿ? 10:45 ಬಂದ್ರಿ. 10:20 ಬಂದ 10:30 ಹೋಗಿದ್ದು. ಮತ್ತೆ ನಾವು 1:30 ಆಯ್ತು. 1:30 ಆಯ್ತು. ನಾವು 1:15 ಬಂದಾಗ ನೀವು ಅಲ್ಲಿ ಇರಲಿಲ್ಲ. 5,000 ರೂಪಾಯಿ ಕಟ್ಟಿ ಬರಕ್ಕೆ ಕಟ್ಬಿಟ್ಬೇಕಾಯ್ತು. ಶಕ್ತಿ ಸೌಧದ ಕೂದಲೆಳೆ ದೂರದಲ್ಲಿರುವ ಅಲಿ ಅಸ್ಗರ್ ರಸ್ತೆಯಲ್ಲಿರುವ ತೂಕ ಮತ್ತು ಮಾಪನ ಕಚೇರಿ ಮೇಲೆ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ರು. ಈ ವೇಳೆ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿ ಹಾಜರಿದ್ರು. ಉಳಿದ ಅಧಿಕಾರಿ ಹಾಗೆಯೇ ಸಿಬ್ಬಂದಿ ತಮ್ಮ ಚೇಂಬರ್ ಬೀಗ ಕೂಡ ತೆರೆಯದೆ ಗೈರಾಗಿದ್ರು. ಇದನ್ನು ಕಂಡ ಲೋಕಾಯುಕ್ತರು ಹಿರಿಯ ಅಧಿಕಾರಿ ಅನಿತಾಗೆ ತರಾಟೆ ತೆಗೆದುಕೊಂಡ್ರು. ಯಾರಾದರೂ ಸರ್ಕಾರಿ ನೌಕರರು ಹೊರಗಡೆ ಹೋಗಬೇಕು ಅಂತಿತ್ತು ಅಂದರೆ ಆಫೀಸ್ ಟೈಮ್ನಲ್ಲಿ, ಅದು ಬ್ಯಾಂಕಿಗೆ ಹೋಗಲಿ, ಬೇರೆ ಕಡೆನೇ ಹೋಗಲಿ, ಯಾವುದೋ ಎಮರ್ಜೆನ್ಸಿ ಕಾರಣದಿಂದನೇ ಹೋಗಲಿ, ಅದು ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಆಗಬೇಕು. ನಾವಿಂಥ ಕಾರಣಕ್ಕೆ ಇಂತಲ್ಲಿ ಹೋಗಿ ಬರ್ತಾ ಇದ್ದೀವಿ ಅಂತ. ಅಥವಾ ಬಹಳಷ್ಟು ಎಮರ್ಜೆನ್ಸಿ ಇತ್ತು ಅಂತಂದರೆ ಅವ್ರು ಕಂಟ್ರೋಲರ್ಗೆ ಹೇಳಬೇಕು, ಅವ್ರು ಸುಪೀರಿಯರ್ ಆಫೀಸರ್ಸ್ಗೆ ಹೇಳಬೇಕು. ಕಂಟ್ರೋಲರ್ ಏನು ಹೇಳ್ತಾರೆ, ನನ್ನ ಗಮನಕ್ಕೆ ಯಾರೂ ತಂದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡಿದರೆ ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ. ಆನಂತರ ಇಲ್ಲೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬ ನಡೀತದೆ. ಯಾಕಂದ್ರೆ ಕೊಟ್ಟ ದುಡ್ಡನ್ನು ಟ್ರೇಡರ್ಸು ಯಾರು ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರು ಬಂದು ಕೊಟ್ಟಂಥ ದುಡ್ಡನ್ನು ವಾರಕ್ಕೆ 1 ಸಾರಿ ರೆಮಿಟೆನ್ಸ್ ಮಾಡ್ತಾರಂತವ್ರು ಗೌರ್ಮೆಂಟಿಗೆ, ಬ್ಯಾಂಕಿಗೆ. ಸೊ ವಾರಕ್ಕೆ 1 ಸಾರಿ ರೆಮಿಟೆನ್ಸ್ ಮಾಡಬೇಕಾದ್ರೆ 1 ವಾರ ಅವ್ರ ಹತ್ರನೇ ಇರ್ತದೆ ದುಡ್ಡು. ಕೆಲವು ಅಧಿಕಾರಿಗಳು ನಾಳೆ ಮತ್ತು ನಾಡಿದ್ದಿನ ಹಾಜರಾತಿಯನ್ನ ಹಿಂದೆ ಹಾಕಿರುವುದು ಕಂಡು ಬಂತು. ನಾಳೆ ಮತ್ತು ನಾಡಿದ್ದು ಕಲೆಕ್ಷನ್ ಮಾಡಬೇಕಿದ್ದ ಹಣವನ್ನ ನಮೂದನ್ನ ಇವತ್ತೇ ಎಂಟ್ರಿ ಮಾಡಿರುವುದು ಕೂಡ ಕಂಡು ಬಂದಿದೆ. ಇದನ್ನ ಗಮನಿಸಿದ ಲೋಕಾಯುಕ್ತರು ಅಧಿಕಾರಿಗಳನ್ನ ಫುಲ್ ತರಾಟೆಗೆ ತೆಗೆದುಕೊಂಡ್ರು. ಚೇಂಬರ್ಗಳು ಲಾಕ್ ಆಗಿದ್ದು ಗೈರು ಹಾಜರಾತಿ ಬಗ್ಗೆ ವಿವರಣೆಯನ್ನ ನೀಡುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಓರ್ವ ಅಧಿಕಾರಿ ಜ್ಯೋತಿ ಎಂಬುವರ UPI ಐಡಿಯಲ್ಲಿ ಒಂದೇ ತಿಂಗಳಲ್ಲಿ 4.5 ಲಕ್ಷ ವಹಿವಾಟು ಆಗಿತ್ತು. ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿ ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ನಮ್ಮ ಮೊಬೈಲ್ ಚೆಕ್ ಮಾಡಿದಾಗ ಅವ್ರು 50,000 ಸ್ಯಾಲ್ರಿ ಇರ್ತಾರೆ. ಆಗಸ್ಟಲ್ಲಿ 2,13,040 ಬಂದಿದೆ. ಅಕ್ಟೋಬರಲ್ಲಿ 47,000, ಸೆಪ್ಟೆಂಬರಲ್ಲಿ 74,000, ನವೆಂಬರಲ್ಲಿ 28, ಡಿಸೆಂಬರಲ್ಲಿ 78, ಟೋಟ್ಲಿ 4,40,540. ಇಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಒಪ್ಟೈನ್ ಪರ್ಮಿಷನ್ ಬಂದು ಕಂಟ್ರೋಲರ್ ಐಆರ್ ಆಫೀಸರ್ ಕೇಳಿದಾಗ, ನಮ್ಮ ಕಂಟ್ರೋಲರ್ ಕೇಳಿದ್ರೆ ನಾನು ಯಾವುದೇ ಪರ್ಮಿಷನ್ ಕೇಳಿಲ್ಲ ಅಂತ ಹೇಳಿದ್ದಾರೆ ಅವರು. ಇದು ಮಿಸ್ಕಾಂಡಕ್ಟು. ಇಷ್ಟು ಅಮೌಂಟ್ಗೆ ನಾವೆಲ್ಲ ಅಷ್ಟೇ 1 ವರ್ಷ ಕೊಡಬೇಕು ಅಂತ ಕೇಳಿದ್ವಿ. ಅದು ಬಂದ ಮೇಲೆ ಅಷ್ಟೇ ತಗೋತೀವಿ ಕಾಮಪತ್ರ. ಒಂದೊಂದು ಫ್ಲೋರು ಆರಿಸ್ಕೊಂಡು ಇವತ್ತು ಬೆಳಿಗ್ಗೆ 1 ಗಂಟೆಗೆ ಮಧ್ಯಾಹ್ನ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ 3ನೇ ಫ್ಲೋರು ನನಗೆ ಅಲರ್ಟ್ ಆಗಿತ್ತು. 3ನೇ ಫ್ಲೋರ್ಗೆ ಹೋದಂಥ ಸಮಯದಲ್ಲಿ ಎಲ್ಲ ಬ್ಲಾಕ್ಗಳನ್ನು ಕೂಡ ಲಾಕ್ ಮಾಡಲಾಗಿತ್ತು. ಆಮೇಲೆ ಆ ನಂತರ ಫೋನ್ ಮಾಡಿದ್ರೆ ಒಬ್ರು ಫೋನ್ ಎತ್ತಾ ಇಲ್ಲ. ಪಬ್ಲಿಕ್ ಸರ್ವೆಂಟ್ಸು ಎಲ್ಲೇ ಇದ್ರೂ ಕೂಡ, ಅವ್ರ ಆಫೀಸ್ನಲ್ಲಿ ಇಲ್ಲದೆ ಇದ್ರು ಕೂಡ, ಎಲ್ಲಿದ್ದೀವಿ ನಾವು ಅಂತಂದು ಫೋನ್ ಮಾಡಿದ್ರು ಕೂಡ ಅವ್ರು ತಿಳಿಸ್ತಕ್ಕಂಥ ಒಂದು ಕರೆನ್ಸಿ ಕೂಡ ಇವತ್ತಿನ ದಿವಸ ಅವ್ರು ತೋರಿಸ್ಲಿಲ್ಲ.
ಹೀಗೆ ಸುಮಾರು 3-4 ಗಂಟೆಗಳ ಮಾಪನ ಇಲಾಖೆಯಲ್ಲಿ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮತ್ತು ಪೊಲೀಸರು ಅಧಿಕಾರಿ ಸಿಬ್ಬಂದಿ ಕಳ್ಳಾಟವನ್ನ ಬಯಲಿಗೆಳೆದಿದ್ದಾರೆ. ಅಲ್ಲದೆ ಬೀಗ ಹಾಕಿರೋ ಅಧಿಕಾರಿ ಸಿಬ್ಬಂದಿ ಕಚೇರಿಯನ್ನ ಸೀಸ್ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಗೆ ಲೋಕಾಯುಕ್ತ ಮುಂದಾಗಿದ್ದಾರೆ. ಒಟ್ನಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ದುಡಿಯೋದನ್ನ ಬಿಟ್ಟು ಈ ರೀತಿ ಕಳ್ಳಾಟ ಮಾಡುವ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯಾಗಬೇಕಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.